ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವೇ ಫಸ್ಟು ನೋಡ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ. ಇವತ್ತಿನ ರೆಸಿಪಿ ಏನು ಅಂದರೆ ಕರಳೆ ಸಾಂಬಾರು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೆವಿ ಹೀಟು. ಇದಕ್ಕೆ ಎಲ್ಲ ಥರದ ಕಾಳುಗಳು, ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ವರ್ಷಕ್ಕೆ 2 ಸತಿನಾದರೂ ಇದು ತಿನ್ನಬೇಕಂತೆ. ಇದು ತಿನ್ನೋದ್ರಿಂದ ತುಂಬ ಅಂದರೆ ತುಂಬಾ ಪ್ರಯೋಜನಗಳಾಗುತ್ತೆ. ಇದು ಕ್ಯಾನ್ಸರ್ ಜೊತೆನೂ ಕೂಡ ಹೋರಾಡುತ್ತಂತೆ. ಇದು ನೋಡಿ, ಕರಳೆ ಈ ಥರ ಮುಳ್ಳುಮುಳ್ಳಾಗಿರುತ್ತೆ. ಇದನ್ನು ಬಿಡಿಸ್ಕೋಬೇಕು. ತುಂಬಾ ಲೇಯರ್ಸ್ಗಳಿರುತ್ತೆ. ಎಲ್ಲ ಲೇಯರ್ಸ್ಗಳು ಒಂದೊಂದೇ ತೆಗ್ದು ಮಾಡಬೇಕು. ಇದು ನನ್ನ ಫ್ರೆಂಡ್ ನನಗೆ ತಂದುಕೊಟ್ಟಿದ್ದು. ಅವಳೇ ನನಗೆ ಇದನ್ನೆಲ್ಲ ರೆಡಿ ಮಾಡಿ ಕೂಡ ಕೊಟ್ಟಿದ್ದು. ಅವಳು ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿದ್ಲ. ಹಾಗಾಗಿ ಅವಳು ಬರೀ ಬಿಡಿಸ್ತಾ ಇರೋದು, ಅವಳು ಕ್ಲೀನ್ ಮಾಡ್ತಾ ಇರೋದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಥರ ಬಿಡಿಸ್ಕೊಂಡು ಆದಮೇಲೆ ನೋಡಿ, ಚಾಕು ತೊಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಹೊಲ್ಕೊಬೇಕು ನೀಟಾಗಿ. ತುಂಬ ದೊಡ್ಡದಾದರೆ ತಿರ್ಗಾ ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋದು. ಇದನ್ನು ಚೆನ್ನಾಗಿ ನಾವು ನೀರಲ್ಲಿ ವಾಶ್ ಮಾಡಬೇಕು. ಏನಿಲ್ಲ ಅಂದ್ರೂ ಪ್ರತಿ ಸಲ ತೊಳೆಯುವಾಗಲೂ 7ರಿಂದ 8 ಬಾರಿ ತೊಳಿಬೇಕು. ನೊರೆ ನೊರೆ ಥರ ಬರುತ್ತೆ. ಇವತ್ತು ನಾನು ಸಂಜೆ ಕಟ್ ಮಾಡಿ ಇಟ್ಟಿದ್ದು. ಕಟ್ ಮಾಡಿದಾಗ 7ರಿಂದ 8 ಬಾರಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ತೊಳೆಯುವಾಗ ಇದು ನೊರೆ ನೊರೆ ಥರ ಬರುತ್ತೆ. ಮತ್ತು ಮಲ್ಕೊಳ್ಳುವಾಗ ಒಂದು ಸತಿ 7ರಿಂದ 8 ಬಾರಿ ತೊಳೆದು, ಮತ್ತು ಇನ್ನು ಬೆಳಗ್ಗೆ ಎದ್ದಾಗಲೂ ಕೂಡ ಮತ್ತೆ ಅದನ್ನು ನೀರು ಚೇಂಜ್ ಮಾಡಬೇಕು 7ರಿಂದ 8 ಬಾರಿ. ಮತ್ತು ನಾವು ಹಾಕುವಾಗ ಸಾಂಬಾರು ಮಾಡ್ತೀವಲ್ಲ ಆವಾಗ ಒಂದು ಸಾರಿ ಇದೇ ಥರ ತೊಳಿಬೇಕು. ಇದನ್ನು ಎಲ್ಲ ಥರ ಅಂದರೆ 8 ಥರ ಕಾಳು ಹಾಕ್ಕೊಂಡಿದ್ದೀನಿ. ಹೆಸ್ರು ಕಾಳು, ಕಡಲೆಕಾಳು, ಕಾಬೂಲ್ ಕಡಲೆಕಾಳು, ಅಲಸಂದೆ ಕಾಳು, ಅವರೆಕಾಳು, ಹುಳ್ಳಿಕಾಳು, ಬಟಾಣಿ ಕಾಳು ಮತ್ತು ಬೀನ್ಸ್ ಕಾಳು. ತೊಗರಿಬೇಳೆನೂ ಹಾಕ್ತೀವಿ, ಬಟ್ ತೊಗರಿಬೇಳೆ ನಾವು ನೆನೆಸೋದು ಬೇಕಾಗಲ್ಲ. ಇದನ್ನು ನಾನು ರಾತ್ರಿಯೇ ನೆನೆಸಿ ಇಟ್ಟಿದ್ದೆ. ಏನಿಲ್ಲ ಅಂದರೂ ಕಾಳುಗಳು ಒಂದು 1/4 kg ಕಾಳು ತೊಗೊಂಡಿದ್ದೀನಿ ಮಿಕ್ಸ್. ನೀವು ಜಾಸ್ತಿ ಬೇಕಾದ್ರೆ ತೊಗೋಬೋದು. ನೋಡಿ ನೆಂದು ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು, ಈ ಪಾತ್ರೆ ತುಂಬ ಆಗಿದೆ ಕಾಳನ್ನ. ಇದು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ. ಇದು ನನ್ನ ಫ್ರೆಂಡೇ ಕೊಟ್ಟಿದ್ದು. ಪಾಲಕ್ ಸೊಪ್ಪು ಅಂದ್ಬಿಟ್ಟು ಬೇರೆ ಎಲ್ಲ ಸೊಪ್ಪು ತೊಗೊಳ್ಳಿ, ಗಂಟೆ ಸೊಪ್ಪು ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಪಾಲಕು ಗಂಟೆ ಬಿಟ್ಟು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋದು ಗೆಡ್ಡೆಕೋಸು, ಆಲೂಗೆಡ್ಡೆ, ಬೀನ್ಸು, ಬದನೆಕಾಯಿ, ಒಂದು ಕ್ಯಾರೆಟು. ನೀವು ಬೇಕಾದ್ರೆ ಬೇರೆ ತರಕಾರಿ ಕೂಡ ತೊಗೊಳ್ಳಿ. ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ರುಬ್ಬೋದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇನ್ನೇನು ಇದಕ್ಕೆ ನಾನು ಜಾಸ್ತಿ ಮಸಾಲೆ ಹಾಕೋಕ್ಕೆ ಹೋಗಲ್ಲ. ಆಮೇಲೆ ಸಾಂಬಾರು ಪೌಡರು, ಇದು ನಮ್ಮ ಮನೆಯಲ್ಲೇ ಮಾಡಿಸಿರುವಂಥ ಸಾಂಬಾರು ಪೌಡರು. ಇದಕ್ಕೆ ನಾನು ಚಕ್ಕೆ, ಲವಂಗ ಮತ್ತು ಇನ್ನೇನಪ್ಪ ಅದು ಕಡಲೆ ಅವೆಲ್ಲ ಏನೂ ಹಾಕೋದಕ್ಕೆ ಹೋಗೋದಿಲ್ಲ. ಎಲ್ಲನೂ ಕೂಡ ನಾವು ಸಾಂಬಾರು ಪೌಡರಲ್ಲೇ ಹಾಕಿರೋದ್ರಿಂದ ನಾವು ಬೇರೆ ಇನ್ನು ಎಕ್ಸ್ಟ್ರಾ ಏನೂ ಮಸಾಲೆ ಹಾಕೋದಿಲ್ಲ. ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋವಂಥ ತೊಗರಿಬೇಳೆನ ತೊಗೊಂಡಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 50 ಗ್ರಾಮ್ ಅಷ್ಟು. ಇವಾಗ ಅದಕ್ಕೆ ನಾವು ಹೇಳಿದ್ನೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಈ ಥರ ಸ್ವಲ್ಪ ಸಣ್ಣಕ್ಕೆ ರುಬ್ಕೋಬೇಕು. ಈಗ ರುಬ್ಬಿರೋದಕ್ಕೆ ಮಸಾಲೆ ಪೌಡರ್ ಹಾಕ್ಬಿಟ್ಟು ಒಂದು ರೌಂಡ್ ಮತ್ತೆ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ಅದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು, ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ನೋಡಿ ನೆನೆಸಿರೋವಂಥ ಕಾಳನ್ನ ಹಾಕ್ಬಿಟ್ಟು ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೀವು ಎಣ್ಣೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾವು ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ಏನಿಲ್ಲ ಅಂದರೆ ಈ ಕಾಳನ್ನ ಒಂದು 10 ನಿಮಿಷ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಆದರೆ ಸಾಕು, ಜಾಸ್ತಿ ಏನು ಬೇಡ. ಕಾಳುಗಳೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ನಿಮ್ಗೇನಾದ್ರು ಸಾಂಬಾರು ಪೌಡರು ಕಲರ್ ಏನಾರು ಇಲ್ಲ ಅಂದರೆ ಒಂದು ಬ್ಯಾಡಗಿ ಮೆಣಸಿನ್ಕಾಯನ್ನ ರುಬ್ಬುವಾಗ ಬೇಕಾದರೆ ಯೂಸ್ ಮಾಡಿ, ಆವಾಗ ಕಲರ್ ಚೆನ್ನಾಗಿ ಬರುತ್ತೆ ಸಾಂಬಾರ್ದು. ನಮ್ಮದು ಸಾಂಬಾರು ಪೌಡರ್ ಕಲರ್ ಇರೋದ್ರಿಂದ ನಾನೇನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಇದಕ್ಕೇ ಕರಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕರಳೆ ತೊಳೆಯುವಾಗ ಸ್ಮೆಲ್ ಬರುತ್ತೆ. ಇದೇನಪ್ಪ ಈ ಥರ ಸ್ಮೆಲ್ ಬರುತ್ತೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಇದು ಬರೋದೇ ಈ ಥರ ಫಸ್ಟ್ ಟೈಮ್ ಮಾಡೋರಿಗೆ. ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ತೊಳೆಯುವಾಗ. ಇದೇನಿದು ಹಿಂಗೆ ಅಂತ ಅನ್ನೋಕ್ಕೆ ಹೋಗಬೇಡಿ. ಇದಕ್ಕೇ ನಾವು ಕಟ್ ಮಾಡಿರೋವಂಥ ತರಕಾರಿಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಾಂದರೆ ಒಂದು 2 ನಿಮಿಷ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಡೆಯಿಂದ ಮೇಲವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಇಲ್ಲಾಂದರೆ ಅದು ಸ್ವಲ್ಪ ತಳ ಹತ್ತುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ನಾವು ತೆಂಗಿನಕಾಯಿ ಹಾಕಿರ್ತೀವಲ್ಲ, ಹಾಗಾಗಿ ಆ ಥರ ಅನಿಸುತ್ತೆ. ಇದಕ್ಕೆ ಕನ್ಸಲ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕು, ಜಾಸ್ತಿ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ಇದಕ್ಕೆ ನೀವು ನೀರು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ನಾನು ಈ ಹದ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಲಾಸ್ಟಿಗೆ
ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ತೊಗರಿಬೇಳೆ ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ನಾವು ಫಸ್ಟೇ ಹಾಕೋದ್ರಿಂದ ಅದು ಫುಲ್ಲು ಬೆಂದೋಗ್ಬಿಡುತ್ತೆ. ಹಾಗಾಗಿ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಗೆ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ, ನಿಮಗೆ ಜಾಸ್ತಿ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಕಮ್ಮಿ ಮಾಡಿ, ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ. ನಾನು ಮಾಡೋ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ನಿಮಗೆ ಮೀಡಿಯಮಾಗೇ ಇರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಸೊಪ್ಪು ಹಾಕಿ ತೊಳೆದು ಇಟ್ಟಿದ್ವಲ್ಲ, ಸೊಪ್ಪನ್ನ ಕಟ್ ಮಾಡಿ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು 2 ವಿಷಲ್ ಬರ್ಸಿದ್ರೆ ಸಾಕು. ಇದಾದಮೇಲೆ ನಾನು ವಿಷಲ್ ಬರ್ಸಿ ತೆಗೆದಿರೋ ಅಂಥದ್ದು, ಇದಕ್ಕೇ 1 ಲೋಟ ಗಟ್ಟಿ ಹಾಲು, ಹಸಿ ಹಾಲು ಕಾಯಿಸಿರಬಾರ್ದು, 1 ಲೋಟ ಹಸಿ ಹಾಲು ಹಾಕ್ಬಿಟ್ಟು 1-2 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿ ಬರಬೇಕು ಅನ್ನೋದೇನಿಲ್ಲ. 2 ಕುದಿ ಬಂದಮೇಲೆ ಟೇಸ್ಟ್ ಮಾಡಿ, ಸಪ್ಪೆ ಅನ್ನಿಸ್ತು ಅಂತಂದರೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿ. ಯಾವಾಗಲೂ ಉಪ್ಪು ಕಮ್ಮಿನೇ ಹಾಕಿರಬೇಕು, ಸಪ್ಪೆ ಆದರೆ ಯೂಸ್ ಮಾಡ್ಬೋದು, ಉಪ್ಪಾದರೆ ಯೂಸ್ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಡಲೆ ಸಾಂಬಾರು, ಒಂದು ಸಲ ಟ್ರೈ ಮಾಡಿ ನೋಡಿ.